ಡೊನೇಷನ್ ಹಾವಳಿ ತಡೆಗೆ ಮೌನೇಶ್ ಜಾಲವಾಡಿ ಆಗ್ರಹ. ನಗರದ ಖಾಸಗಿ ಶಾಲೆಗಳಲ್ಲಿ ಹಾಗೂ ಕೋಚಿಂಗ್ ಸೆಂಟರ್ಗಳಲ್ಲಿ ಹೆಚ್ಚಿನ ಮೊತ್ತದ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕ ಪಡೆದು ಅನಧಿಕೃತ ವಸತಿ ನಿಲಯಗಳನ್ನು ನಿರ್ವಹಣೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಸರ್ಕಾರ ಕೈಗೊಳ್ಳಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗೆ ಒತ್ತಾಯಿಸಿದ್ದಾರೆ. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು ಮಾತನಾಡಿ, ಇಂತಹ ಖಾಸಗಿ ಶಾಲೆ ಕೋಚಿಂಗ್ ಸೆಂಟರ್ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ವಿಪಕ್ಷಿ ಸಾಲಮರಿ ಆಲಂಬಾಷಾ ಬುದಿಹಾಳ್, ದೊಡ್ಡ ಬಸವ ಬುದಿಹಾಳ್, ನರಸಪ್ಪ ಅಮರಾಪುರ್, ಪ್ರವೀಣ್ ಕುಮಾರ್, ಸಂತೋಷ್ ಮುದುಕಪ್ಪ, ದಾವಿದ್, ಉಸ್ಮಾನ್, ಪಾಷಾ ಚಕ್ರವರ್ತಿ, ಮಕಾಂದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ4 ನ್ಯೂಸ್, ಸಂತನೂರು. ಖಾಸಗಿ ಶಾಲೆಗಳ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ವಿದ್ಯಾಲಯ ಶುಲ್ಕ ಪಡೆದಿರುವ ಖಾಸಗಿ ಶಾಲೆಗಳ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ಪ್ರವೇಶಾತಿ ಹೆಸರಲ್ಲಿ ಅತಿಯಾದ ಶುಲ್ಕ ಪಡೆಯುತ್ತಿರುವ ಕೋಚಿಂಗ್ ಸೆಂಟರ್ಗಳ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ಪ್ರವೇಶಾತಿ ಹೆಸರಿನಲ್ಲಿ ಅತಿಯಾದ ಶುಲ್ಕ ಪಡೆಯುತ್ತಿರುವ ಕೋಚಿಂಗ್ ಸೆಂಟರ್ಗಳ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ವಿದ್ಯಾರ್ಥಿ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಜನರ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಸಿಂಧನೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾವೆಲ್ಲ ವಿದ್ಯೆ ವಿಮೋಚನೆಗೆ ಹೆದ್ದಾರಿ ಅಂತ ಹೇಳ್ತೀವಿ. ವಿದ್ಯೆಯಿಂದ ನಮ್ಮೆಲ್ಲರ ಜೀವನ ಸಾರ್ಥಕ ಅಂತ ಕೂಡ ಹೇಳ್ತಿದ್ದೀವಿ. ಆದರೆ ಆ ವಿದ್ಯೆಯನ್ನು ಆ ಶಿಕ್ಷಣವನ್ನು ಒಂದು ಬಹುದೊಡ್ಡ ಬಿಸ್ನೆಸ್ ಆಗಿ ವ್ಯವಹಾರವಾಗಿ ಇವತ್ತು ವಿದ್ಯಾಸಂಸ್ಥೆಗಳು ಅದರಲ್ಲಿ ಯಥೇಚ್ಛವಾಗಿ ಖಾಸಗಿ ವಿದ್ಯಾಸಂಸ್ಥೆಗಳು ಅದನ್ನು ವ್ಯವಹಾರ ಜ್ಞಾನವನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಪಾಲಕರ ಮೇಲೆ ಬಹುದೊಡ್ಡ ಹೊರೆ ಬೀಳುವಂಥ ಕೆಲಸ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ, ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚಿ ಹೋಗುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅದರ ಜೊತೆಗೇನೆ ಖಾಸಗಿ ಶಾಲೆಗಳಲ್ಲಿ ವಿಪರೀತವಾದಂಥ ಏನು ಡೊನೇಷನ್ನು ಮತ್ತು ಪ್ರವೇಶಾತಿ ಶುಲ್ಕದ ಹೆಸರಿನಲ್ಲಿ ಏನು ಸಾವಿರಾರು ರೂಪಾಯಿ ಮತ್ತು ಲಕ್ಷಾಂತರ ರೂಪಾಯಿಯನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಾಲೆಗಳು ಏನು ವಸೂಲಿ ಮಾಡ್ತಾ ಇದ್ದಾವೆ ಪಾಲಕರಿಂದ. ಇದರಿಂದಾಗಿ ಶಿಕ್ಷಣವು ಕುಂಠಿತ ಆಗೋಕ್ಕೆ ಇದು ನೇರವಾದ ಕಾರಣ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಹಾಗಾಗಿ ಯಥೇಚ್ಛವಾಗಿ ವಿಶೇಷವಾಗಿ ಸಿಂಧನೂರಿನಲ್ಲಿ ಅತಿಯಾದ ಶಾಲೆಗಳು, ಅದರಲ್ಲಿ ಖಾಸಗಿ ಶಾಲೆಗಳು, ದಿನಕ್ಕೊಂದು ಶಾಲೆಗಳು ತಲೆದೂಗುತ್ತಿರೋಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಅದರ ಜೊತೆಗೇನೆ ಇವತ್ತು ಖಾಸಗಿ ಶಾಲೆಗಳು ಅನಧಿಕೃತವಾಗಿ ಕೂಡ ಖಾಸಗಿ ಶಾಲೆಗಳು ನಡೀತಾ ಇದ್ದಾವೆ. ಹಾಗಾಗಿ ಅನಧಿಕೃತ ಶಾಲೆಗಳ ಪಟ್ಟಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು. ಅದರ ಜೊತೆಗೇನೆ ಅನಧಿಕೃತವಾದಂಥ ಕೋಚಿಂಗ್ ಸೆಂಟರ್ಗಳು ಕೂಡ ದಿನಕ್ಕೊಂದರಂತೆ ತಲೆದೂರ್ತಾ ಇದ್ದಾವೆ. ಇಂಥ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಕೂಡ ಪಟ್ಟಿಯನ್ನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು. ಅದರ ಜೊತೆಗೇನೆ ಈ ಸಿಂಧನೂರಿನಲ್ಲಿರುವಂಥ ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲಿ ಮೂಲಭೂತ ಸೌಕರ್ಯ ಇರದೇನೆ ವಿದ್ಯಾರ್ಥಿ ಜನರು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಹಾಸ್ಟೆಲ್ಗಳನ್ನು ಅನಧಿಕೃತವಾಗಿ ಹಾಸ್ಟೆಲ್ಗಳನ್ನು ಕೂಡ ನಿರ್ವಹಣೆ ಮಾಡ್ತಿದ್ದಾರೆ. ಯಾವುದೇ ಪೂರ್ವಾನುಮತಿ ಇಲ್ಲದೇ ಹಾಸ್ಟೆಲನ್ನು ನಿರ್ವಹಣೆ ಮಾಡ್ತಿರೋಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡುಬರುವಂಥದ್ದು. ಅದರ ಜೊತೆಗೇನೆ ಸಿಂಧನೂರಿನಲ್ಲಿ ಒಂದು ಖಾಸಗಿ ಶಾಲೆಗಳು ಅತಿಯಾದ ಅಂದರೆ ಸುಮಾರು ಲಕ್ಷಾಂತರ ರೂಪಾಯಿ ಕೂಡ ಖಾಸಗಿ ಶಾಲೆಗಳು LKGಯಿಂದ ಹಿಡಿದು UKGಯಿಂದ ಹಿಡಿದು 1 to 10th ಕೂಡ ಖಾಸಗಿ ಶಾಲೆಗಳು ಅತಿಯಾದ ಡೊನೇಷನನ್ನು ಪೀಕುವಂಥ ಕೆಲಸ ಮಾಡ್ತಾ ಇದ್ದಾವೆ. ಈಗಾಗಲೇ ದಲಿತ ವಿದ್ಯಾರ್ಥಿ ಪರಿಷತ್ತು ಇದರ ವಿರುದ್ಧ ಹೋರಾಟವನ್ನು ಮಾಡಿದೆ. ಈ ಯಾವುದೇ ಥರ ಕ್ರಮ ಆಗದೇ ಇರುವಂಥದ್ದು ಕೂಡ ದೊಡ್ಡ ದುರಂತ. ಹಾಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟಂಥ ಸಿಂಧನೂರಿನಲ್ಲಿರುವ ಎಲ್ಲ ಶಾಲೆಗಳಿಗೆ ಭೇಟಿ ನೀಡಬೇಕು. ವಿದ್ಯಾರ್ಥಿ ಸಂಘ ತಂಡದೊಂದಿಗೆ ಕೂಡ ಭೇಟಿ ನೀಡಬೇಕು. ಸ್ಥಾನಿಕವಾಗಿ ಭೇಟಿ ನೀಡಿ ಅಲ್ಲಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ವರದಿ ಮಾಡಬೇಕು ಮತ್ತು ಆ ಮೂಲಭೂತ ಸೌಕರ್ಯಗಳ ವಂಚಿತ